ಸಂಸದನೋರ್ವನ ಹೆಸರನ್ನ ಬರೆದಿಟ್ಟು ಜಿಲ್ಲಾ ಪಂಚಾಯತ್ ಗುತ್ತಿಗೆ ಚಾಲಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ ಬರೆದಿಟ್ಟು ಜಿಲ್ಲಾ ಪಂಚಾಯತ್ ಗುತ್ತಿಗೆ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯಾರ ಹೆಸರು? ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಜಿಲ್ಲಾ ಪಂಚಾಯತಿ ಗುತ್ತಿಗೆ ಚಾಲಕ ಎನ್ ಬಾಬು ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟು ಕಚೇರಿ ಮುಂದಿರುವಂತಹ ಮರಕ್ಕೆ ನೇಣು ಬಿಗಿದುಕೊಂಡು ಬಾಬು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಕಾಣಿಸಬೇಕು ಎಂಬ ಕಾರಣಕ್ಕೆ ಕಚೇರಿ ಮುಂದಿರುವಂತಹ ಮರಕ್ಕೆ ನೇಣು ಬಿಗಿದುಕೊಂಡಿದ್ದಾನೆ. ತನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಎಂಬ ಆರೋಪವನ್ನು ಹೊರಿಸಿದ್ದಾನೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದಾರೆ ಅವರು ನನಗೆ. ಡೆತ್ ನೋಟ್ನಲ್ಲಿ ಈ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಚಾಲಕ ಎನ್ ಬಾಬು. ಅದರ ಜೊತೆಯಲ್ಲಿ ಬೆಂಬಲಿಗ ನಾಗೇಶ್ ಮತ್ತು ಮಂಜುನಾಥ್ ಹೆಸರು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಸುದೀರ್ಘವಾದಂತಹ ಡೆತ್ ನೋಟ್ ಬರೆದಿಟ್ಟು ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ, ನನಗೆ ಆಮಿಷಗಳು ನೋಡಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ನ ಕಟ್ಟಡದ ಎದುರಿಗಿನ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸುಮ್ನೆ ಬಾಬಾ ಅಂದ್ರು ಅಷ್ಟೇ. ನನಗೆ ಏನಾಗಿದೆ ಅಂತ ಇದುವರೆಗೂ ನನ್ಗೆ ಹೇಳಲೇ ಇಲ್ಲ. ಸುಮ್ನೆ ಚಿಕ್ಕಬಳ್ಳಾಪುರ ಬಾ ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ರಾ? ಹಲೋ, ರಾತ್ರಿ ಮಾತಾಡ್ದ ಸರ್. ರಾತ್ರಿ 9 ಗಂಟೆಯಲ್ಲಿ ಮಾತಾಡ್ದ. ಏನ್ ಮಾಡ್ತಾ ಇದ್ದೀಯಮ್ಮ ಅಂದ್ರೆ ಮಲ್ಕೊಂಡಿದ್ದೀನಪ್ಪ ಅಂದ. ಅಂದೆ ಅಜ್ಜಿ ಫೋನ್ ಕೊಡು ಅಂದ. ಅಜ್ಜಿ ಮಲ್ಗವಳೆ ಅಂತ ಅಷ್ಟೇ ಹೇಳಿದ್ದು. ಊಟ ತಿಂದೆ ಅಂತ ತಿಂದೆ ಅಂದೆ. ನೀನ್ ತಿಂದ ಅಂದೆ. ಅವ್ರ ಹೆಂಡತಿಗೆ ಊಟ ಹಾಕ ಬಮ್ಮೆ ಅಂತ ಹೇಳ್ತಾ ಇದ್ದ. ಹುಡುಗಿ ಊಟ ಹಾಕ ಬಂದ್ ಕೊಟ್ಲು. ಸರಿ ಆಯ್ತು ಅಂತ ಇಕ್ಬಿಟ್ರು ಅಷ್ಟೇ. ಏನು ಮಾತಾಡಿಲ್ಲ, ಏನು ಹೇಳಲಿಲ್ಲ. ಮಗ ಪರ್ಸನಲ್ ಏನ್ ಹೇಳ್ಕೊಂತಿರ್ಲಿಲ್ಲ? ಏನು ಹೇಳ್ಕೊಂತ ಇರ್ಲಿಲ್ಲ. ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ ಔರಂಗಲ್ಲಿ COZD ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮ್ಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದ್ರ ಅವ್ರದ್ದು ಹೆಸರು ಎನ್ ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಒಂದು ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು. ಮತ್ತೆ ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದ್ರು ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಏನು ಮೀಟಿಂಗ್ ಹೋಗ್ಬೇಕು ಈ ತರ ಹೇಳಿ ಇಲ್ಲಿ ಬಂದು ಗವರ್ಮೆಂಟ್ ಗಾಡಿಯಿಂದ ಬಂದು ಗಾಡಿಯಲ್ಲಿ ಪಾರ್ಕ್ ಮಾಡಿ ಆ ಡೆತ್ ನೋಟಲ್ಲಿ ಅವ್ರ ಇಬ್ಬರ ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾನು ನೋಡಿದ್ದೇನೆ ಬಿಟ್ರೆ ನನಗೆ ಗೊತ್ತಿಲ್ಲಪ್ಪ. ನಾಗೇಶ್ ಮತ್ತು ಮಂಜುನಾಥ್ ಅಂತ. ನಾಗೇಶ್ ಅವ್ರ ಮಾವ ನಮ್ಮ ಪಕ್ಷದಲ್ಲಿದ್ದಾರೆ, ಕೃಷ್ಣಮೂರ್ತಿ ಅಂತ ನಿಮ್ಗೆ ಹೇಳಿದೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಜನತಾದಳದಲ್ಲಿದ್ದರು. ಅದಾದಮೇಲೆ ನಾನು ಕಾಂಗ್ರೆಸ್ಸಲ್ಲಿ ಇರುವಾಗ ಅವರು ಕಾಂಗ್ರೆಸ್ಸಿಗೆ ಬಂದರು. ನಾನು BJPಗೆ ಹೋದ್ಮೇಲೆ BJPಗೆ ಬಂದರು. ಥ್ಯಾಂಕ್ ಯು. ಇನ್ನು ಇದೇ ವಿಚಾರದ ಕುರಿತಾಗಿ ಮಾತಾಡೋಕೆ ನನ್ನ ಜೊತೆಲಿ ನಮ್ಮ ಪ್ರತಿನಿಧಿ ಮಲ್ಲಪ್ಪರವರು ಸಂಪರ್ಕದಲ್ಲಿದ್ದಾರೆ. ಮಲ್ಲಪ್ಪ, ಕೇಶವರೆಡ್ಡಿ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ವಿಚಾರ ಇಲ್ಲಿ ಪ್ರಸ್ತಾವನೆ ಆಗಿದೆ. ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಆರೋಪವನ್ನು ಮಾಡಿಕೊಂಡು ಜಿಲ್ಲಾ ಪಂಚಾಯತ್ ಎದುರಿನ ಮರಕ್ಕೆ ನೇಣು ಬಿಗಿದುಕೊಂಡಿರುವಂಥದ್ದು. ಇಲ್ಲಿ ನಾಗೇಶ್ ಅಂದ್ರೆ ಯಾರು, ಅಥವಾ ಸುಧಾಕರ್ ಅವರಿಗೂ ಇವರಿಗೂ ಏನು ಸಂಬಂಧ, ಏನಾಗ್ತಿದೆ ಅಲ್ಲಿ? ಕಾರ್ತಿಕ್, ಏನಂದ್ರೆ ನಿನ್ನೆ ಅಷ್ಟೇ ಅವರ ಒಂದು ಸಂಬಂಧಿಕರ ಜೊತೆ ಮಾತಾಡಿದ್ದಾನೆ, ಏನು ಮೃತ ಬಾಬು ಅಂತ ಹೇಳ್ಬಿಟ್ಟು. ಏನಂದ್ರೆ ಕಳೆದ 2021 ಇಸ್ವಿಯಲ್ಲಿ ಅಂದಿನ ಸಚಿವರಾಗಿದ್ದಂತ ಡಾಕ್ಟರ್ ಕೆ ಸುಧಾಕರ್ ಅವರ ಆಪ್ತರನ್ನು ತಿಳ್ಕೊಂಡಿರುವಂತ ನಾಗೇಶ್ ಮತ್ತು ಮಂಜುನಾಥ್ ಎಂಬುವರು, ಇವ್ರಿಗೆ ಏನು ಜಿಲ್ಲಾ ಪಂಚಾಯತಿ CEO ಒಂದು ಅಧಿಕಾರಿ ಆಗಿದ್ದಾರೆ. ಅವ್ರಿಗೆ ಚಾಲಕನಾಗಿರ್ತಾನೆ ಈ ಬಾಬು ಅಂತ, ಮೃತ ಚಾಲಕ. ಅವ್ರಿಗೆ ಒಂದು ಅಲ್ಲಿನ ಅಕೌಂಟ್ಸ್ ಸೆಕ್ಷನ್ ಅಲ್ಲಿ ಒಂದು ಸಹಾಯಕರಾಗಿ ಒಂದು ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು 40 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ 25 ಲಕ್ಷ ತಗೊಂಡಿದೀವಿ ಅನ್ನೋ ಒಂದು ರೀತಿಯಲ್ಲಿ ಡೆತ್ ನೋಟ್ ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆಮೇಲೆ ಏನಂದ್ರೆ ಇದಕ್ಕೆ ಸಚಿವ ಸುಧಾಕರ್ ಅವರ ಹೆಸರು, ಅಂದಿನ ಸಚಿವರಾಗಿದ್ದಂತ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸಹ ಮೆನ್ಷನ್ ಮಾಡಿ, ಇದಕ್ಕೆ ಇವ್ರಿಗೆ ನಾನು 25 ಲಕ್ಷ ಹಣ ಕೊಟ್ಟಿದ್ದೀನಿ, ಇದಕ್ಕೆ ನಾನು ಕೊಡ್ಲಿಲ್ಲ, ನನಗಾಗಿ ಸಾಲಕ್ಕೆ ಸಿಕ್ಕಿ ಒಂದು ನೊಂದಿದ್ದೀನಿ, ಈ ಕಾರಣಕ್ಕಾಗಿ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 4 ಪುಟಗಳ ಒಂದು ಡೆತ್ ನೋಟ್ ಬರ್ದಿಟ್ಟು ಆತ ಆತ್ಮಹತ್ಯೆ ಇವತ್ತು ಬೆಳಗಿನ ಜಾವ ಒಂದು 7:30 ಆಸುಪಾಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ಹೇಳ್ತಾ ಇರೋದು. ಏನಂದ್ರೆ ಈ ರಾತ್ರಿ ಸಹ ಅವರ ಸಂಬಂಧಿಕರ ಜೊತೆ ಮಾತಾಡಿದ್ದೀನಿ. ಅಲ್ಲದೆ ಇತ್ತೀಚೆಗೆ ಒಂದು ಮನೆ ಕಟ್ಟಿ ಸಹ ಒಂದು ಗೃಹಪ್ರವೇಶ ಮಾಡ್ಕೊಂಡಿದ್ದ. ಇದಾದ ಬಳಿಕ ಇತ್ತೀಚೆಗೆ ಸಹ ಒಂದು ಅದನ್ನ ಹಣಕಾಸಿನ ವಿಚಾರಕ್ಕೆ ಒಂದು ಸ್ವಲ್ಪ ನೊಂದಿದ ಅಂತ ಹೇಳ್ತಾ ಇದ್ದಾರೆ.
ಅಲ್ಲದೆ ಇನ್ನಿತರ ಚಟಗಳು ಸಹ ಆತನಿಗೆ ಇತ್ತು ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಏನೇ ಆಗ್ಲಿ ಪೊಲೀಸರ ತನಿಖೆಯಿಂದಷ್ಟೇ ಮೃತ ಬಾಬುವಿನ ವಾಸ್ತವಾಂಶ ಏನು ಅಂತ ಸತ್ಯಾಸತ್ಯತೆ ತಿಳಿಬೇಕಾಗಿದೆ ಅಂತ ಹೇಳ್ಬೋದು ಕಾರ್ತಿಕ್. ಎಸ್, ಥ್ಯಾಂಕ್ ಯು ಮಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಒಟ್ಟಾರೆಯಾಗಿ ಈತ ಹೇಳ್ತಾ ಇರುವಂಥದ್ದು 15/1/2021 ನಾನು 4 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದೆ ಅಂತ ಹೇಳಿ.